ಅಗ್ನಿ ಅನಾಹುತಗಳಾದವು ಮಕ್ಕಳಿರಿ ಅಂತೇಳಿ ಮುತ್ತೆ. ದೊಡ್ಡ ದುಃಖದ ಸುದ್ದಿ ಬಂದಿತ್ತನ್ನ ಅಂತ. ಇನ್ನು ಇದರ ಬಗ್ಗೆ 18 ದಿನದ ಹಿಂದೆ ಬಬಲಾದಿ ನುಡಿಯಾಗಿತ್ತು. ಯುದ್ಧ ಬಹುದೊಡ್ಡ ಕೆಡುಕಿನ ಭವಿಷ್ಯವನ್ನು ಬಬಲಾದಿ ಭವಿಷ್ಯ ಹೇಳಿದರು. ವಿಜಯಪುರ ಜಿಲ್ಲೆಯ ಬಬಲೇಶ್ವರದ ಕಾಲಜ್ಞಾನ ಖ್ಯಾತಿಯ ಬಬಲಾದಿ ಮಠದಿಂದ ಈ ಭವಿಷ್ಯವನ್ನು ನುಡಿಯಲಾಗಿತ್ತು. ಮಧ್ಯಪ್ರಾಚ್ಯ ಯುದ್ಧದ ಕುರಿತು ಮೊದಲೇ ಸುಳಿವು ಕೊಟ್ಟಿತ್ತು. ದೊಡ್ಡ ಕೆಡುಕಿನ ಸುದ್ದಿಯನ್ನ ಬಬಲಾದಿ ಮಠ ಹೇಳಿತ್ತು. ಅಮೆರಿಕ ಇಸ್ರೇಲ್ ದಾಳಿಯಲ್ಲಿ ಇರಾನ್ನ ಸರ್ವಾಧಿಕಾರಿ ಅಥವಾ ಸರ್ವೋಚ್ಚ ನಾಯಕ ಖಮೇನಿ ಹತ್ಯೆಯಾಗಿದ್ದಾರೆ. ಇದರ ಮುನ್ಸೂಚನೆಯನ್ನ ಬಬಲಾದಿ ಮಠ ಮೊದಲೇ ಕೊಟ್ಟಿತ್ತು. ಜಗತ್ತಿಗೆ ಒಂದು ಕೆಟ್ಟ ಸುದ್ದಿ ಬಂದಿತ್ತು, ದುಃಖ ಆಗುವಂತ ಸುದ್ದಿ ಬಂದಿತ್ತು ಮಕ್ಕಳ್ರಿ ಅಂತ ಹೇಳಿದ್ರು. ಅದರ ಜೊತೆಗೆ ಈ ವರ್ಷ ಗಡಿಗಳಲ್ಲಿ ಆತಂಕದ ವಾತಾವರಣ ಹಾಗೂ ಯುದ್ಧದ ಕಾರ್ಮೋಡ, ನೈಸರ್ಗಿಕ ವಿಕೋಪಗಳ ಹಾವಳಿ ಹೆಚ್ಚಾಯಿತು ಮಕ್ಕಳ ತಿಳಿಯರನ್ನ ಅಂತ ಹೇಳಿದ್ರು. ನಾವು ಈ ವರ್ಷ ಕಾಲಜ್ಞಾನದ ಏನು ಸಾರಿದ್ದೀವಿ ಅದೇ ರೀತಿ ಈಗ ಸದ್ಯದ ಪರಿಸ್ಥಿತಿ ನೋಡಿದ್ರ ಹಂಗ ಹೊಂಟೈತೇನೋ ಅನ್ನುವಂತ ಊಹೆ ಆಗಾಕತ್ತೆ. ಜಗತ್ತಿಗೆ ಒಂದು ಕೆಟ್ಟ ಸುದ್ದಿ ಬಂದಿತ್ತು, ದುಃಖ ಆಗುವಂತ ಸುದ್ದಿ ಬಂದಿತ್ತು ಮಕ್ಕಳ್ರಿ ಅಂತ ಹೇಳಿದ್ರು. ಅದರ